ಜೈ ಶ್ರೀರಾಮ್ ಎಲ್ಲರಿಗೂ. ಇವತ್ ನಾ ನಮ್ ತಾತೆ ಉತ್ತರ ಕರ್ನಾಟಕದಾಗ ಫುಲ್ ಟ್ರೆಂಡಿಂಗ್ ದಲ್ಲಿರೋ ತಾಯಿ ಭುವನೇಶ್ವರಿ ದೇವಿ ದೇವಾಲಯಕ್ಕೆ ಹೋಗಾರ್ದವ್ರಿ. ಅದಕ್ಕ 4 ಗಂಟೆಕ ಮಮ್ಮಿ ಪಪ್ಪನ್ ಕಾಲ್ ಬಿದ್ದ ಚಾ ಕುಡ್ದ ಅವ್ವನ್ ಕಡೆ 100 ರೂಪಾಯಿ ಇಸ್ಕೊಂಡ ಮೊಬೈಲ್ ಮತ್ತೆ ವಾಕ್ಮನ್ ತಗೊಂಡ ನಡ್ಕೋತ ನಮ್ ತಾತೆಗಳು ಮನಿಗ್ ಬಂದ ಅವ್ರ ಕಾರ್ ತಗೊಂಡ ಮೊದಲು ಗಣಪತಿ ಕಾಲ್ ಬಿದ್ದ. ಆಮೇಲೆ ಗಣಪತಿ ಪಪ್ಪ ಮೋರ್ಯ ಅಂದ್ ಇವತ್ತಿನ ಪಯಣ ಸ್ಟಾರ್ಟ್ ಮಾಡಿದ್ರಿ. ಚುಕ್ಕುಡಿದಾಗ ಗಾಡಿ 1500 ರೂಪಾಯಿ ಪೆಟ್ರೋಲ್ ಹಾಕೊಂಡು ಹೋಗತ್ತಿದ್ರಿ. ಅಷ್ಟು ತನ ಫುಲ್ ಜೋರ್ದಾಗ ಮಳಿ ಚಾಲು ಆಯ್ತು. ಇನ್ನು ನಾವು ಹೋಗತ್ತೇವೆ ಅಲ್ಲಿ ಬಿ ಮಳಿ ಚಾಲು ಇರಬಹುದು ಅಂತ ಯೋಚನೆ ಮಾಡಿ ಮಹಲಿಂಗ್ಪುರದಾಗ ಗಾಡಿ ನಿಲ್ಸಿ 500 ರೂಪಾಯಿ 2 ಛತ್ರಿಗೆ ಮತ್ತ ನಂಗೆ ಹಸು ಆಗಿದ್ವ ನನ್ನ ಬೇಕರಿದಾನು 2 ಚಿಪ್ಸ್ ಪ್ಯಾಕೆಟ್ ತಗೊಂಡ ಮತ್ತ 1 ಗಂಟೆ ಗಾಡಿ ಡ್ರೈವ್ ಮಾಡ್ಕೊಂಡ ತಾಯಿ ಭುವನೇಶ್ವರಿ ದೇವಿ ದೇವಾಲಯಕ್ಕೆ ಬಂದ್ರಿ. ಅಲ್ಲಿ ಬಂದಿರುವಂತ ಭಕ್ತಾದಿಗಳು ಮತ್ತೆ ಪಾರ್ಕಿಂಗ್ ದಾಗ ಗಾಡಿಗಳು ನೋಡಿ ನಂಗೆ ಆಶ್ಚರ್ಯ ಐತ್ರಿ. ಯಾಕಂದ್ರೆ ಅಲ್ಲಿ ಕಮ್ಮಿ 1 ಲಕ್ಷ ಭಕ್ತಾದಿಗಳು ಬಂದಿರ ಅನ್ಸ್ತಿದ್ರಿ. ಇಲ್ಲಿ ಭುವನೇಶ್ವರಿ ದೇವಿ ಮಹಿಮೆ ಯಾನೈತಿ ಅಂದ್ರಿ ನಿಮ್ಗೆಲ್ಲರ ಮೈಕೈ ನುಸೋದ್ ಏನಾರ ಪ್ರಾಬ್ಲಮ್ ಇತ್ತಂದ್ರ ಇಲ್ಲಿ ಶ್ರದ್ಧೆ ಭಕ್ತಿಯಿಂದ ಬಂದ 5 ವಾರ ಅಂಬ್ಲಿ ಕುಡ್ದಂದ್ರ ಅದು ನೋವು ಕಮ್ಮಿನ ಆಗ್ತಿತ್ತದ್ರಿ. ಹಿಂದಿಂದ ನಾವು ಲೈನ್ ಕಚ್ಚಿ ಅಂಬ್ಲಿ ಕುಡ್ದ ಆಮೇಲೆ ಮತ್ತೆ ತಾಯಿ ದರ್ಶನಕ್ ಲೈನ್ ಹಚ್ಚಿದ್ರಿ. ಅಲ್ಲೇ ನಮ್ ಗಲ್ಯಾನವ್ರ ಕಾಕುಗಳು ಬಿ ದರ್ಶನಕ್ ಬಂದಿರ್ರಿ. ಅವ್ರಿಗೆ ಬಿ ಗಟ್ಟ ಬಿದ್ದ ಎಲ್ಲರೂ ಕೂಡಿ 1 ಗಂಟೆ ಲೈನ್ ದಾಗ ವೇಟ್ ಮಾಡಿ ದೇವ್ರ ದರ್ಶನ ತಗೊಂಡ ಗಾಡಿ ಕಡೆ ಬಂದ್ರಿ. ಅದಾಗನ ಅಲ್ಲಿಂದ ಬರುವಾಗ ಒಂದ್ ಪೆಟ್ರೋಲ್